ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಹಣ ಈಗಾಗಲೇ ಬರ್ತಾ ಇದೆ. ಹಾಗಿದ್ರೆ ಯಾವ ಕಂತಿನ ಹಣ ಈಗ ಬರ್ತಿರುವಂಥದ್ದು, ಜೊತೆಗೆ ಈಗಾಗಲೇ 3 ಕಂತಿನ ಹಣ ಬರೋದು ಪೆಂಡಿಂಗ್ ಇದೆ. ಜುಲೈ, ಆಗಸ್ಟು, ಸೆಪ್ಟೆಂಬರ್ ಈ ತಿಂಗಳದ್ದು ಸೇರಿ 3 ಕಂತಿನ ಹಣ ಬರೋದು ಇನ್ನೂ ಕೂಡ ಪೆಂಡಿಂಗ್ ಇದೆ. ಹಾಗಿದ್ರೆ 2,000 ರೂಪಾಯಿ ಮಾತ್ರ ಹಾಕಿದ್ರೆ ಇದು ಯಾವ ಕಂತಿನ ಹಣ, ಪೆಂಡಿಂಗ್ ಇರುವಂತ ಎಲ್ಲ ಕಂತಿನ ಹಣ ನಮಗೆ ಯಾವಾಗ ಬರುತ್ತೆ? ಸೊ ಇದೆಲ್ಲ ಡೌಟ್ಸನ್ನ ಈ ವಿಡಿಯೋದಲ್ಲಿ ನಾನು ಈಗ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೀವಿನ್ನೂ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಹಣ 3-4 ದಿನಗಳಿಂದ ಬರ್ತಾ ಇದೆ. ಸಾಕಷ್ಟು ಜನರಿಗೆ ಈಗಾಗಲೇ ಬರ್ತಾ ಇದೆ. ಹಾಗಿದ್ರೆ ನಮಗೆ ಯಾವಾಗ ಬರುತ್ತೆ, ಯಾವ ಕಂತಿನ ಹಣ ಅಂತ ಹೇಳ್ಬಿಟ್ಟು ಕೂಡ ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಡೌಟ್ಸ್ ಇರುತ್ತೆ. ಅಕ್ಕಪಕ್ಕ ಮನೆಯವರಿಗೆ ಬಂದಾಗ ನಮಗೆ ಡೌಟ್ಸ್ ಅಂತೂ ಬರೋದು ಸಹಜ. ಅವರೆಲ್ಲರೂ ಕೂಡ ಹೇಳ್ತಾರೆ, ನಮ್ಗೆ 2,000 ರೂಪಾಯಿ ಬಂದಿದೆ, ಇವತ್ತು ಮೆಸೇಜ್ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಇವ್ರಿಗೂ ಕೂಡ ಅನ್ಸುತ್ತೆ, ಸೊ ನಮಗಿನ್ನೂ ಕೂಡ ಹಣ ಬಂದಿಲ್ಲಲ್ಲ, ಯಾವಾಗ ಬರುತ್ತೆ? 12, 13, 14ನೇ ಕಂತಿನ ಹಣ ಎಲ್ಲದೂ ಕೂಡ ಬರಬೇಕಲ್ಲ, ಇವ್ರಿಗೆ ಮಾತ್ರ ಬಂದಿದೆ, ನಮ್ಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮಹಿಳೆಗೂ ಕೂಡ ಈ ಒಂದು ಡೌಟ್ಸ್ ಬರೋದು ಸಹಜ. ಹಾಗಿದ್ರೆ ಯಾವ ಕಂತಿನ ಹಣ ಅವರಿಗೆ ಬಂದಿದೆ ಅಂತ ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ಅವರಿಗೆ ಈಗಾಗಲೇ ಬಂದಿರುವಂತಹ ಹಣ 11ನೇ ಕಂತಿಂದು. 11ನೇ ಕಂತಿನ ಹಣ ಈಗಾಗಲೇ 90% ಅಷ್ಟು ಮಹಿಳೆಯರಿಗೆ ಬಂದಿದೆ. ಇನ್ನೂ 10% ಅಷ್ಟು ಮಹಿಳೆಯರಿಗೆ ಬಂದಿರೋದು ಬಾಕಿ ಇತ್ತು. ಸೊ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಸರ್ವರ್ ಸಮಸ್ಯೆಯಿಂದ ಆಗಿರ್ಬೋದು, ಸರ್ಕಾರದ ಕಡೆಯಿಂದ ಸರಿಯಾಗಿ ಎಲ್ಲರ ಖಾತೆಗೂ ಹಣ ಹಾಕಿರಲಿಲ್ಲ. ಹತ್ತತ್ರ 80% ಅಷ್ಟು ಬ್ಯಾಲೆನ್ಸ್ ಇತ್ತು. ಈಗಾಗಲೇ 10% ಅಷ್ಟು ಮಹಿಳೆಯರಿಗೆ ಹಣ ಹಾಕಿ ಆಗಿದೆ. ಇನ್ನುಳಿದಂತ 10% ಮಹಿಳೆಗೂ ಕೂಡ ಈಗ ಹಣ ಜಮಾ ಆಗ್ತಾ ಇದೆ. ನಿಮಗೂ ಕೂಡ ಬಂದಿರುತ್ತೆ. ಈಗಾಗಲೇ 11ನೇ ಕಂತಿನ ಹಣ ನಿಮಗೂ ಕೂಡ ಬಂದಿದೆ. ಸೊ ಅವರಿಗೆ ಈಗ ಬಂದಿದೆ. ಆ ಟೈಮಲ್ಲಿ ಅವರಿಗೆ ಹಣ ಬಂದಿರಲಿಲ್ಲ. ಈಗ 2,000 ರೂಪಾಯಿ ಬಂದಿದೆ ಅಷ್ಟೇನೆ. 12, 13, 14ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಸ್ನೇಹಿತರೆ. 12, 13, 14ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ತಿಂಗಳ ಕೊನೆ ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದ್ರ ಬಗ್ಗೆ ಸುದ್ದಿಗೋಷ್ಠಿನ ನಡೆಸಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ, ಈಗಾಗಲೇ ವಿಪಕ್ಷಗಳು ಹೇಳ್ತಾ ಇದೆ, ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಹಣ ಕೊಡೋದಿಲ್ಲ. ಸೊ ಇವ್ರ ಹತ್ರ ಹಣ ಇಲ್ಲ, ಸರ್ಕಾರದ ಬಳಿ ಹಣ ಇಲ್ಲ, ಸುಮ್ಮನೆ ಇವರು ಜನಗಳನ್ನ ಮಂಗ ಮಾಡ್ತಾ ಇದ್ದಾರೆ. ಸೊ 1 ತಿಂಗಳ ಹಣ ಹಾಕೋದು, 3 ತಿಂಗಳ ಹಣ ಹಾಕೋದಿಲ್ಲ. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಹಣನ ಹಾಕ್ತೀವಿ ಅಂತೇಳ್ಬಿಟ್ಟು ಭರವಸೆನ ಕೊಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ವಿಪಕ್ಷಗಳು ಈಗಾಗಲೇ ಹೇಳ್ತಾ ಇದೆ. ಜೊತೆಗೆ ಮೀಡಿಯಾದವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾರು ಏನ್ ಬೇಕಾದ್ರೂ ಹೇಳಿ, ನಮ್ಮ ಬಳಿ ಹಣ ಇದೆ, ಇದಕ್ಕಂತ ಹೇಳ್ಬಿಟ್ಟೆ ಬಜೆಟ್ನಲ್ಲಿ ನಾವು ಹಣನ ಎತ್ತಿಟ್ಕೊಂಡಾಗಿದೆ. ಆದರೆ ಹಣಕಾಸು ಇಲಾಖೆಗೆ ಕೂಡ ಕೊಟೇಶನ್ನ ಕೊಟ್ಟಿದ್ದೀವಿ. ಹಣಕಾಸು ಇಲಾಖೆ ಇನ್ನೇನು ಹಣನ ರಿಲೀಸ್ ಮಾಡಿದ ತಕ್ಷಣನೇ ನಿಮ್ಮ ಎಲ್ಲ ಖಾತೆಗೂ ಹಣ ಬರೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಯಾವಾಗ ಹಣ ಬಿಡುಗಡೆ ಆಗತ್ತೆ, ಈ ಒಂದು 12, 13ನೇ ಕಂತಿನ ಹಣ ಅಂತ ತಿಳ್ಕೊಳ್ಳೋದಾದ್ರೆ, ಈ ತಿಂಗಳ ಕೊನೆ ಒಳಗಡೆ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡ್ತೀವಿ. ಸೆಪ್ಟೆಂಬರ್ ತಿಂಗಳ ಹಣ ಹಾಕೋದಿಲ್ಲ. ಈ ತಿಂಗಳ ಒಳಗಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಏನ್ ಪೆಂಡಿಂಗ್ ಇತ್ತೋ ಆ ಒಂದು 4,000 ರೂಪಾಯಿ ಒಂದೇ ಸಲ ಎಲ್ಲರ ಖಾತೆಗೂ ಜಮಾ ಮಾಡ್ತೀವಿ. ಸೊ ಸೆಪ್ಟೆಂಬರ್ ಎಂಡ್ ಒಳಗಾಗಿ ಎಲ್ಲರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಬಿಟ್ಟು ಹೇಳಿದ್ರು. ಬೈ ಚಾನ್ಸ್ ರಿಲೀಸ್ ಮಾಡೋದಕ್ಕೆ ಏನಾದರೂ ಆಗಿಲ್ಲ, ಹಣನ ಬಿಡುಗಡೆ ಮಾಡೋದಕ್ಕೆ ನಮಗೆ ಟೈಮ್ ಸಾಕಾಗಿಲ್ಲ, ಆಗಿಲ್ಲ ಅಂತ ಹೇಳಿದ್ರೆ, ಮುಂದಿನ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಹಣ ಸೇರಿಸಿ 6,000 ರೂಪಾಯಿ ಒಂದೇ ಸಲ ಹಣನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಒಂದು 3 ಕಂತಿನ ಹಣ 6,000 ರೂಪಾಯಿ ಒಂದೇ ಸಲ ಅಕ್ಟೋಬರ್ ತಿಂಗಳಲ್ಲಿ ಜಮಾನ ನಾವು ಮಾಡ್ತೀವಿ. 2,000 ರೂಪಾಯಿ 3 ಸಲ ಜಮಾ ಮಾಡೋದಿಲ್ಲ, ಒಂದೇ ಸಲ 6,000 ರೂಪಾಯಿ ಫಲಾನುಭವಿಗಳ ಅಕೌಂಟಿಗೆ ನಾವು ಹಣನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ವೆಯ್ಟ್ ಮಾಡಿ ನೋಡೋಣ. ಈ ತಿಂಗಳ ಕೊನೆ ಒಳಗಡೆ ಬರೋ ಚಾನ್ಸಸ್ ಇದೆ ಅಂತ ಅನ್ಸುತ್ತೆ. ಸಾಕಷ್ಟು ಜನರು ಈಗಾಗಲೇ ಹಣ ಬರೋದಿಲ್ವೇನೋ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾ ಇದ್ದಾರೆ. ಸೊ ನೋಡೋಣ ಸ್ನೇಹಿತರೆ, ಹೋಪ್ ಇಟ್ಕೊಳ್ಳಿ. ಈಗಾಗಲೇ 11ನೇ ಕಂತಿನ ಹಣನೂ ಕೂಡ 2 ತಿಂಗಳು ಆಗಿತ್ತು ಬರೋದಕ್ಕೆ, ಆದ್ರೂ ಕೂಡ ಬಂತಲ್ವಾ.
ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ 12, 13, 14ನೇ ಕಂತಿನ 3 ಕಂತಿನ ಹಣ ಏನು ಪೆಂಡಿಂಗ್ ಇದೆಯೋ ಅದರಲ್ಲಿ 14ನೇ ಕಂತಿನ ಹಣ ಮಾತ್ರ ಹಾಕಿ 12, 13ನ್ನ ಹಾಗೆ ಉಳಿಸ್ಕೊಳ್ಳೋ ಚಾನ್ಸಸ್ ಇದೆಯಾ ಕೇಳಿದ್ರೆ ಇಲ್ಲ ಅಂತೆ. ಅದನ್ನೆಲ್ಲದನ್ನು ಕೂಡ ಒಟ್ಟೆ ಜಮಾ ಮಾಡ್ತೀವಿ ನಾವು. ಈಗಾಗಲೇ ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇದೆಯೋ ಅದೆಲ್ಲದನ್ನು ಕೂಡ ಒಂದೇ ಸಲ ಹಣನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ ಸ್ನೇಹಿತರೆ ಯಾವಾಗ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು. ಹಣ ಬಂದಿದ ತಕ್ಷಣವೇ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಿಮಗೇನಾದರೂ ಹಣ ಬಂದಿದ್ರೆ ಹಾಗೆಯೇ ನೀವು ಯಾವ ಜಿಲ್ಲೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ. ಸಾಕಷ್ಟು ಜನರಿಗೆ ಇದರಿಂದ ಗೊತ್ತಾಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಈಗ ಅಂತ ಹೇಳ್ಬಿಟ್ಟು. ಜೊತೆಗೆ ಯಾವ ಕಂತಿನ ಹಣ ಅಂತ ಕೂಡ ಮೆನ್ಷನ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.